ಒಂದು ವರ್ಷದಲ್ಲಿ ಒಟ್ಟು 12 ಅಮಾವಾಸ್ಯೆಗಳಿವೆ. ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಕೊನೆಯ ದಿನಾಂಕವನ್ನು ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಅಮಾವಾಸ್ಯೆ ದಿನವು ಲಕ್ಷ್ಮೀ ದೇವಿಯ ಆರಾಧನೆಗೆ ಮತ್ತು ಪೂರ್ವಜರ ಶಾಂತಿಗಾಗಿ ಬಹಳ ಫಲಪ್ರದವಾಗಿದೆ. 2024ರ ವರ್ಷದ ಮೊದಲ ಅಮಾವಾಸ್ಯೆಯು ಜನವರಿ 11ನೇ ತಾರೀಕು ಗುರುವಾರದಂದು ಬಂದಿದೆ. ಜನವರಿ 10ರಂದು ರಾತ್ರಿ 8:10 ಅಮಾವಾಸ್ಯೆ ತಿಥಿಯು ಪ್ರಾರಂಭವಾಗಿ ಜನವರಿ 11ರಂದು ಸಂಜೆ 5:26 ಮುಕ್ತಾಯವಾಗುತ್ತದೆ. ಈ ಅಮಾವಾಸ್ಯೆಯನ್ನು ಎಳ್ಳು ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಮಹಾಭಾರತದ ಮಹಾಯುದ್ಧದ ನಂತರ ಎಳ್ಳು ಅಮಾವಾಸ್ಯೆ ದಿನದಂದು ಸತ್ತ ಯೋಧರಿಗೆ ತರ್ಪಣ ನೀಡಲಾಯಿತು ಎಂದು ಹೇಳಲಾಗುತ್ತದೆ. ಈ ದಿನ ಶ್ರಾದ್ದ ಮಾಡುವವರಿಗೆ ಪಾಪಗಳು ಸಂಪೂರ್ಣ ನಿವಾರಣೆಯಾಗುತ್ತವೆ. ಎಳ್ಳು ಅಮಾವಾಸ್ಯೆ ಹಬ್ಬವನ್ನು ರೈತರು ಹೆಚ್ಚಾಗಿ ಆಚರಿಸುತ್ತಾರೆ. ಉತ್ತಮ ಫಸಲಿಗಾಗಿ ಭೂಮಿ ತಾಯಿಗೆ ಪೂಜೆ ಸಲ್ಲಿಸುತ್ತಾರೆ. ಎಳ್ಳು ಅಮಾವಾಸ್ಯೆ ದಿನ ಕೃಷಿ ಭೂಮಿಯಲ್ಲಿ ಎಳ್ಳು ಬೆಲ್ಲವನ್ನು ಸಿಂಪಡಿಸುವುದು ಒಂದು ಪ್ರಮುಖ ಆಚರಣೆಯಾಗಿದೆ. ಕೃಷಿ ಭೂಮಿಯಲ್ಲಿರುವ ಹುಳುಗಳಿಗೆ ಎಳ್ಳು ಬೆಲ್ಲ ಆಹಾರ ಎಂದು ಪ್ರತೀತಿ ಇದೆ. ಅಮಾವಾಸ್ಯೆ ದಿನ ನೀರಿನಲ್ಲಿ ಕೆಲವು ವಸ್ತುಗಳನ್ನು ಹಾಕಿ ಸ್ನಾನ ಮಾಡುವುದರಿಂದ ಪಾಪಗಳು ಕಳೆದು ಅದೃಷ್ಟ ಆರಂಭವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಮೊದಲನೆಯದು ಎಳ್ಳು. ಹಣ ಗಳಿಸಲು ವರ್ಷದ ಮೊದಲ ಅಮಾವಾಸ್ಯೆ ದಿನದಂದು ನೀರಿನಲ್ಲಿ ಸ್ವಲ್ಪ ಎಳ್ಳು ಹಾಕಿ ಸ್ನಾನ ಮಾಡಿ. ಇದರಿಂದ ಮಹಾಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ. ಮನೆಯಲ್ಲಿ ಆಹಾರ ಮತ್ತು ಹಣದ ಕೊರತೆ ಬಾರದಂತೆ ರಕ್ಷಣೆ ನೀಡುತ್ತಾಳೆ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ. ಈ ಕಾರಣದಿಂದ ಎಳ್ಳು ಅಮಾವಾಸ್ಯೆ ದಿನ ಸ್ನಾನ ಮಾಡುವ ನೀರಿಗೆ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಬೇಕು. ಎರಡನೆಯದು ಹಾಲು ಮತ್ತು ಶ್ರೀಗಂಧ. ಜಾತಕದಲ್ಲಿ ಚಂದ್ರದೋಷ ಇರುವವರು ಎಳ್ಳು ಅಮಾವಾಸ್ಯೆ ದಿನದಂದು ನೀರಿನಲ್ಲಿ ಸ್ವಲ್ಪ ಹಾಲು ಅಥವಾ ಬಿಳಿ ಚಂದನವನ್ನು ಬೆರೆಸಿ ಸ್ನಾನ ಮಾಡಬೇಕು. ಇದರಿಂದ ಮಾನಸಿಕ ನೆಮ್ಮದಿ, ದೈಹಿಕ ಶಕ್ತಿ ಹಾಗೂ ದೀರ್ಘಾಯುಷ್ಯ ಸಿಗುತ್ತದೆ. ಮೂರನೆಯದು ಏಲಕ್ಕಿ ಮತ್ತು ಕೇಸರಿ. ಧರ್ಮಗ್ರಂಥಗಳ ಪ್ರಕಾರ ಅಮಾವಾಸ್ಯೆ ದಿನದಂದು ಮಾಡುವ ತೀರ್ಥ ನದಿಗಳ ಸ್ನಾನವು ಪುಣ್ಯವನ್ನು ನೀಡುತ್ತದೆ. ಆದರೆ ಪ್ರತಿಯೊಬ್ಬರಿಗೂ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗುವುದಿಲ್ಲ. ಆಗ ನಿಮ್ಮ ಸ್ನಾನದ ನೀರಿನಲ್ಲಿ ಪವಿತ್ರ ನದಿ ನೀರನ್ನು ಅಥವಾ ಗಂಗಾಜಲವನ್ನು ಬೆರೆಸಿ ಮನೆಯಲ್ಲಿ ಸ್ನಾನ ಮಾಡಬಹುದು. ಸ್ನಾನದ ನೀರಿಗೆ ಏಲಕ್ಕಿ ಮತ್ತು ಕೇಸರಿಯನ್ನು ಸೇರಿಸಿ ಸ್ನಾನ ಮಾಡಬಹುದು. ಇವುಗಳಿಂದ ಸ್ನಾನವನ್ನು ಮಾಡುವುದರಿಂದ ಕೆಟ್ಟ ಸಮಯಗಳು ಬೇಗ ಕಳೆದು ಹೋಗುತ್ತವೆ. ಸಂಕಟಗಳಿಂದ ಮುಕ್ತಿ ದೊರೆಯುತ್ತದೆ. ಅರ್ಧಕ್ಕೆ ನಿಂತು ಹೋದ ಕೆಲಸಗಳು ಮತ್ತೆ ಆರಂಭವಾಗುತ್ತವೆ ಎನ್ನುವ ನಂಬಿಕೆ. ನಾಲ್ಕನೆಯದು ಹಳದಿ ಸಾಸಿವೆ. ವರ್ಷದ ಮೊದಲ ಎಳ್ಳು ಅಮಾವಾಸ್ಯೆ ದಿನ ಸ್ವಲ್ಪ ಹಳದಿ ಸಾಸಿವೆಯನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ. ಇದರಿಂದ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ಸಿಗುತ್ತದೆ. ದಾಂಪತ್ಯ ಜೀವನದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಈ ಪರಿಹಾರವು ಜಾತಕದಲ್ಲಿ ಗುರುಬಲವನ್ನು ಬಲಪಡಿಸುತ್ತದೆ. ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು.